ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಸುಮಾರಕ್ಕಿದ್ದೀನಿ. ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು, ಹಾಗಾಗಿನ ವೀಡಿಯೋ ಮಾಡಿ ಹಾಕೋಕ್ಕಾಗ್ತಾಯಿಲ್ಲ ನನಗೆ. ಅದರಲ್ಲಿ ವರಲಕ್ಷ್ಮಿ ಹಬ್ಬಕ್ಕೆಲ್ಲ ಸ್ವಲ್ಪ ಕ್ಲೀನಿಂಗ್ ಓದಿದ್ದೆಲ್ಲ ಇತ್ತು, ಎಲ್ಲ ಮಾಡಿಕೊಂಡು ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಇದು ಭೀಮ್ನ ಅಮಾವಾಸ್ಯೆ ದಿನ ಇದು ಪೂಜೆ ಮಾಡಿದ್ದು. ಅದು ಊರಿಂದ ಅವತ್ತೇ ಬಂದಿದ್ದು, ಮಧ್ಯಾಹ್ನ ಆಯಿತು ಊರಿಂದ ಬರುವಾಗ. ಆಮೇಲೆ ಬಂದುಬಿಟ್ಟು ಮಲ್ಕೊಬಿಟ್ಟಿದ್ದೆ. ಸಂಜೆ ಒಂದು 4 ಗಂಟೆಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸಂಜೆ ಆಯಿತು ಪೂಜೆ ಮಾಡೋ ಅಷ್ಟೊತ್ತಿಗೆ. ಒಂದು 6:30 ಗಂಟೆ ಆಯಿತು ಅನಿಸುತ್ತೆ. ಆವಾಗೆಲ್ಲ ಪೂಜೆ ಎಲ್ಲ ಮಾಡಿಕೊಂಡೆ. ಬೆಳಗ್ಗೆನೇ ಬರಬೇಕು ಅಂದ್ಕೊಂಡಿದ್ದೆ ಊರಿಂದ ಅವತ್ತು, ಬಟ್ ಬಸ್ ಮಿಸ್ ಆಗೋಯ್ತು. ಹಾಗಾಗಿ 1 ಗಂಟೆ ಅಷ್ಟೊತ್ತಿಗೆ ಬಂದ್ವಿ. ಬಂದುಬಿಟ್ಟು ಇದಿಷ್ಟೆಲ್ಲ ರೆಡಿ ಮಾಡಿಕೊಂಡೆ. ನಮ್ಮ ಮನೆಯವ್ರು ಬಂದು ಅಲ್ಗೂ ಇಷ್ಟೆಲ್ಲ ರೆಡಿ ಮಾಡ್ದೆ ಊರಿಂದ ಬಂದು ಅಂತಂದರು. ಇನ್ನೇನು ಮಾಡೋದು, ಬಿಡೋಕ್ಕಾಗಲ್ಲ ಪೂಜೆನ ಇದನ್ನು. ಹಾಗಾಗಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಮಾಡಿದೆ. ಮತ್ತೇನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಇದೊಂದು ಮಾತ್ರ ಮಾಡಿಕೊಂಡೆ ಅಷ್ಟೇ ಪೂಜೆ ಮಾಡಿದ್ದು. ಕೆಳಗಿಂದ ಮೇಕೆ. ಇವತ್ತು ನನ್ನ ಮಗಳು ಅಕ್ಕ ಮಹಾದೇವಿ ಆಗಿದ್ದಾರೆ. ಎಲ್ಲಿ ಎಲ್ಲಿ ಕಾಣ್ತಿಲ್ಲ. ಹಾಂ ಆಯಿತು ಇರುವ. ಇದೆ ಕ್ರಿಕೆಟ್ ಗ್ರೌಂಡ್. ಎಲ್ಲಿ ಸ್ಕೂಲ್ ಅವ್ರು ಬಂದಾಡ್ತಾರೆ. ಹಾಗೆ ಕಾಲೇಜ್ ಇರ್ಬೇಕು ಕಣಮ್ಮ. ಸ್ಟಾರ್ಟ್ ಆಗೈತಲ್ಲ ಕಾಲೇಜಲ್ಲಿ. ನಾನಲ್ಲಿ ಆಚೆ ಕಡೆ ನಿಂತ್ಕೊಂಡಲ್ಲ ಅವಾಗ ನೋಡಿದೆ, ಚೆನ್ನಾಗಿ ಕಾಣ್ತಾವೆ. ಊರಿಂದ ಬರೋದು ಬಟ್ಟೆ ತೊಳೆಯೋದು. ಊರಿಂದ ಬರೋದು ಆಯಿತು ಆಯಿತು. ಬೇಗ ಕೊಡು, ಬೇಗ ಕೊಡು. ಕೊಡಂತ ಫಸ್ಟು ಬಿಡು. ನೋಡಿ ಗಾಯ್ಸ್, ಫುಲ್ ಫ್ರಿಡ್ಜ್ ಕ್ಲೀನಿಂಗ್. ಇದಲ್ಲೇ ತೊಳೆದಿಕ್ಕೋರೆ ಎಲ್ಲ ಒಳಗಡೆದು. ಇನ್ನು ತೊಳಿತಾ ಇದ್ದೀನಿ ಫ್ರೆಂಡ್ಸ್. ಊರಿಂದ ಬಂದು ಸಾಕಾಗೋಗಿದೆ. ಅದರ ಬಟ್ಟೆ ಬೇರೆ ತೊಳೆದಾಕ್ತೆ. ಇವಾಗ ಇದನ್ನು ತೊಳ್ಕೊಂಡು ಕೂತಿದ್ದೀನಿ. ಕೈ ಬೇರೆ ಏಟಾಗಿದೆ. ನೋಡಿ ಹೇಳಿ, ಜಾಸ್ತಿ ಮಾಡಿಬಿಡ್ರಿ ಕೆಲಸ. ಜಾಸ್ತಿ ಮಾಡಬೇಡ್ರಿ ಅಂದರೆ ಹೆಂಗಾಗುತ್ತೆ? ಫುಲ್ ಖಾಲಿ ಖಾಲಿ. ವೀಡಿಯೋನೇ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಊರಿಂದ ಬಂದಾಗ ವೀಡಿಯೋ ಮಾಡೋಕ್ಕಾಗಲ್ಲ. ಇದು ಬಸ್ಸಲ್ಲಿ ಸ್ವಲ್ಪ ಏಟಾಗ್ಬಿಟ್ಟಿದೆ. ನಮ್ಮ ಟೈಮ್ ಇದು ಏನು ತೊಂದರೆ ಆಗಿಲ್ಲ ಸದ್ಯ. ಅದೊಂದು ಸ್ಟೋರಿ ಆಮೇಲೆ ಹೇಳ್ತಾರೆ. ಆ ಸ್ಟೋರಿ ಯಾವಾಗ ಹೇಳ್ತೀನಿ, ನಾಳೆ ನಾಡದಲ್ಲಿ. ಕೈ ಸ್ವಲ್ಪ ತುಂಬ ನೋವಾಗಿದೆ, ಆದ್ರೂ ದಿನ ಹೋಗ್ತಾ ಇದ್ದೀನಿ. ಇರೋದು 1 ವಾರ ಫ್ರೆಂಡ್ಸ್. ಇನ್ನು ವರಲಕ್ಷ್ಮಿ ಹಬ್ಬಕ್ಕೆ ನಾವಿನ್ನೂ ಎಷ್ಟೊಂದು ಕ್ಲೀನಿಂಗ್ ಇದೆ, ಇನ್ನೂ ಅಲ್ವಾ ಮಾಡ್ಕೋಬೇಕು. ಅದಕ್ಕೆ ನೈಟ್ ಆದರೂ ಪರವಾಗಿಲ್ಲ ಇವತ್ತು ಅಂತ ಇದನ್ನ ತಕೊಂಡು ಕ್ಲೀನ್ ಮಾಡೋದು. ನಮ್ಮ ಫ್ರಿಡ್ಜ್ ಕ್ಲೀನ್ ಮಾಡೋಕ್ಕೆ ನನಗೆ ಒಂದು 2 ಅವರ್ 3 ಅವರ್ ಟೈಮ್ ಹಿಡಿತದೆ. ಅವೆಲ್ಲ
ಅವೆಲ್ಲ ತೆಗ್ದು ಮತ್ತೆ ಅವೆಲ್ಲ ತೊಳ್ದು ಮತ್ತೆ ಒರೆಸಿ ಜೋಡಿಸಿ ಹಬ್ಬ ಮಾಡೋದ ಇದನ್ನ ಮಾಡೇ ಸುಸ್ತಾಗುತ್ತೆ. ಹಬ್ಬ ಮಾಡೋಕೆ ಎನರ್ಜಿನೇ ಇರಲ್ಲ. ಆದ್ರೆ ವರಲಕ್ಷ್ಮಿ ಅಮ್ಮನ ಕುಂಡ್ರಿಸಿದ್ದಾದ್ಮೇಲೆ ಎನರ್ಜಿ ಹೆಂಗೆ ಗೊತ್ತದೆ ಗೊತ್ತಾ? ರೆಡಿ ಮಾಡುವಾಗ ಇಷ್ಟೆಲ್ಲ ಮಾಡಿದ ಸುಸ್ತೆಲ್ಲ ಹೊರಟೋಗ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ, ಆಮೇಲೆ ಸಿಗ್ತಾರೆ. ಓಕೆ, ಎಲ್ಲಿ ಕಾಣ್ತಾನೆ ಇಲ್ವಾ ನಿಂತು? ಹಾಯ್ ಫ್ರೆಂಡ್ಸ್, ಹಲೋ. ಕಾಣ್ತಿಲ್ಲ. ನಾವೆಲ್ಲ ಕ್ಲೀನ್ ಮಾಡ್ತಾ ಇದೀವಿ. ಬೇರೆ ನೀಸಲ್ಸ್ಕೊಂಡಿರಲ್ಲ ಒರೆಸಿ. ನೀನು ಒರೆಸಿದ್ಯಾ? ನೀನು ಒಂದು ಕೆಲಸ ಆದ್ರೂ ಮಾಡಿದ್ಯಾ ಹೇಳು. ವರಲಕ್ಷ್ಮಿ ಹಬ್ಬ ಅನ್ನೋದೇನ ಕೇಳು. ಏನು ಹೆಣ್ಮಕ್ಳು ಕಷ್ಟಪಟ್ಟು ಲಕ್ಷ್ಮಿ ಬರುತ್ತೆ ಅಂತ ವರಲಕ್ಷ್ಮಿ ಹಬ್ಬ ಅಂತ ಹೇಳ್ತಾರೆ. ಗಣೇಶ ಹಬ್ಬ ಅಂದ್ರೆ ನಾವು ಗಂಡಸರು ಕಷ್ಟಪಡೋದು, ಆಚೆ ಬೊಂಬೆಲ್ಲ ಹಾಕೋದು. ಅದು ಗಣೇಶ ಹಬ್ಬ ಗಂಡಸರು ಕಷ್ಟಪಡೋದು. ಹಂಗಾರೆ ಹೆಣ್ಮಕ್ಳಿಗೆ ಏನು ಹೆಲ್ಪ್ ಮಾಡ್ಬಾರ್ದ? ಗಂಡ್ಮಕ್ಳು ಮಾಡ್ಬೇಕು. ಲಕ್ಷ್ಮಿ ನನ್ಗೂ ಬೇಕು. ನೋಡಮ್ಮ, ಇಷ್ಟ ಆಗಿದೆ. ಇವಾಗೆಲ್ಲ ಜೋಡಿಸಿದ್ದಾರೆ. ಇನ್ನು ಎಲ್ಲ ಅದರೊಳಗೆಲ್ಲ ಜೋಡಿಸೋವಿದ್ದಾವೆ. ಅಂದರೆ ಸದ್ಯಕ್ಕೆ ಒಳಗಡೆದೆಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ನು ಹೊರಗಡೆದು ಮೇಲ್ಗಡೆದು ಬಾಕಿ ಇದೆ. ಇನ್ನು ಈ ಐಟಮ್ಸ್ನೆಲ್ಲ ಇಕ್ಬೇಕು. ಅಯ್ಯೋ, ಈ ಐಟಮ್ಸ್ ನೋಡಿದ್ರೆ ನನಗಂತೂ ಸಾಕಾತೈತಿ. ಇವಾಗ ಹೊಸ ಫ್ರಿಡ್ಜ್ ಆಗಿದೆ. ಹೊಸದೇ ಫ್ರಿಡ್ಜು. ಹೊಸದಂದ್ರೆ ಎಷ್ಟು ವರ್ಷ ಆಯ್ತಾ ತಗೊಂಡು? ನಂಗೆ ಗೊತ್ತಿಲ್ಲ, ನೀನೇ ಹೇಳಿ. ತಗೊಂಡು ಆದ್ರೆ ಇವಾಗ ಎಲ್ಲ ಹೊಸ ಥರನೇ ಇದೆ. ಚೆನ್ನಾಗಿದೆ. ಇದನ್ನ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಪ್ರೊಸೆಸಿಂಗ್ ಲೇಟ್ ಆಗುತ್ತೆ ಇವತ್ತು. ಇವತ್ತು ನೈಟಿಗೆ ಇಷ್ಟು ಮಾತ್ರ ಸಾಕು. ಒಳಗಡೆದಾಗಿದೆ, ಹೊರಗಡೆದು ನಾಳೆ. ಹಂಗಾರೆ ನಾಳೆ ಇನ್ನ ಕಂಟಿನ್ಯೂ ಆಗುತ್ತೆ ಫ್ರಿಡ್ಜ್ ಕ್ಲೀನಿಂಗ್. ಎಷ್ಟು ಅವರ್ ಆಯ್ತವ ಇಲ್ಲಿಗೆ? ಇವೆಲ್ಲ ಉಜ್ಜಿ ತೊಳ್ದು ಒಣಗುದು ಆರ್ದೇನು ಒರೆಸಿ ಇದನ್ನೆಲ್ಲ ತೊಳ್ದು ನಮ್ಮನೆಗೆ ಇಲ್ಲಿ ಅರಿಶಿನ ಇಕ್ಕಿ ಇಲ್ಲಿ ಅರಿಶಿನೇ ಆಗ್ಬಿಟ್ಟಿದ್ದು. ಕಲ್ಲರೇ ಅರಿಶಿನ ಆಗ್ಬಿಟ್ಟು ಇವಾಗ ಕ್ಲೀನ್ ಆಗಿದೆ. ಅವಾಗೆಲ್ಲ ಉಜ್ಜಿ ಎಲ್ಲ ಅಂದ್ರೆ ಫ್ರಿಡ್ಜ್ ವಾಶ್ ಮಾಡುವಾಗ ಸ್ವಿಚ್ ಆಫ್ ಮಾಡಿ ಪ್ಲಗ್ ತೆಗೆದು ವಾಶ್ ಮಾಡಿ, ಇಲ್ಲ ಅಂದ್ರೆ ಹಿಡ್ಕೊಂತದೆ. ನಾನಂತೂ ಪ್ಲಗ್ ತೆಗೆದು ವಾಶ್ ಮಾಡಿದ್ದೆ. ಯಾಕೆ ಬೇಕು? ನಮ್ಮ ಒಂದು ಇದು ಏನಂತಾರೆ, ಸೇಫ್ಟಿ ನಮ್ಮ ಹತ್ರ ನಾವೇ ನೋಡ್ಕೋಬೇಕು. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಟುಮಾರೋ ಸಿಗುವ, ನಾಳೆ ಸಿಗುವ. ಇವಾಗ ಹೇಳ್ರಿ ಹೆಂಗೈತೆ ಅಂತ. ಚೆನ್ನಾಯ್ತಾ? ಇದು ನಮ್ಮಮ್ಮ ಮಾಡಿರೋ ಹುಣ್ಸೆಹಣ್ಣಿನ ಚಿತ್ರಾನ್ನ. ಅದು ನಾನು ಮಾಡ್ತಿರೋದು. ಅಮ್ಮ ಮಾಡಿದ ಹುಣ್ಸೆಹಣ್ಣಿನ ಚಿತ್ರಾನ್ನ ಅಮ್ಮ ಕಾಯಿ ಹಾಕೋದು, ನಾನು ಕಾಯಿ ಹಾಕಲ್ಲ. ಇದು ಶನಿವಾರದ ಪೂಜೆ ಫ್ರೆಂಡ್ಸ್. ಗಂಜಿ ಪೂಜೆನೂ ಇತ್ತು, ಹಾಗೆ ಇಂಡಿಪೆಂಡೆನ್ಸ್ ಡೇ ಅದು ಕೂಡ ಇತ್ತು. ಎರಡು ಸೇರಿ ಮಾಡಿರೋದು. ಚೆನ್ನಾಗಿದೆಯಾ ಹೇಳಿ ಫ್ರೆಂಡ್ಸ್. ಇದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ವಿ. ಅಲ್ಲಿ ನಮ್ಮ ಮಗಳೇನೋ ತೊಗೊಳ್ಬೇಕು ಅಂತ ಕರ್ಕೊಂಡೋಗಿದ್ಲು. ಅದೆಲ್ಲ ಸ್ವಲ್ಪ ನೋಡ್ತಾ ಇದ್ವಿ. ಎಲ್ಲ ಚಿಕ್ಕ ಚಿಕ್ಕ ವಿಗ್ರಹಗಳು ಎಲ್ಲ ಇದ್ವು. ರೇಟು ಕೂಡ ಹಂಗೆ ಇತ್ತು. ನಮಗೆ ಯಾವ್ದು ಬೇಕೋ ಅದು ತೊಗೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಮನೆ ಕಡೆಗೆ ಹೊರಟ್ವಿ. ಹಾಯ್ ಗಾಯ್ಸ್, ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲಿದೆ ಗಣೇಶ ದೇವಸ್ಥಾನ. ಅವ್ರು ನೋಡಿ ಯುಕ್ತಿ ಇಲ್ಲ ಗೈಸ್, ಇವತ್ತು ಯುಕ್ತಿ ಮನೆಗಿದ್ದಾಳೆ, ಅಮ್ಮ ಮಲ್ಕೊಂಡು.
ಮನೆಗಿದ್ದಾಳೆ, ಯಾಕಂದರೆ ಮನೆಯಲ್ಲಿ ನಮ್ಮಮ್ಮ ಇದ್ದಾರೆ, ಅದಕ್ಕೆ ಅಲ್ಲೇನೋ ಇದೆ ಮಾಡೋಕ್ಕಾಗಲ್ಲ. ಇವಾಗ ರಾಘವೇಂದ್ರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನೋ ಒಂದು ಇಂಪಾರ್ಟೆಂಟ್ ತೊಗೊಳೋದಿತ್ತು, ಬಂದು ಅವ್ರ ದರ್ಶನ ಪಡೆದು ಇವಾಗ ಹೊರಡ್ತೀವಿ. ಓಕೆ ಫ್ರೆಂಡ್ಸ್, ಇವಾಗೆಲ್ಲ ಇಲ್ಲ, ನಾವು ಅಲ್ಲಿರ್ತೀವಿ, ಆಮೇಲೆ ಮಾಡ್ಕೊಂಡು. ನೀವು ಹೋಗ್ರಿ, ಆಮೇಲೆ ನಾನು ತೆಗಿತೀನಿ. ಓನರ್ ಇದ್ದಾಗ ಬಂದು ಚಂದ್ರಪ್ಪನ ಜೊತೆ ಬಂದಿದ್ದು ಲಾಸ್ಟ್ 2 ವರ್ಷ ಮೇಲಾಯ್ತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ಅಲ್ಲಿ ಯಾರೋ ಒಬ್ರು ಕಾಣಿಸ್ತಾ ಇದ್ದಾರಲ್ಲ, ಯಾರವರು? ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ಕಲರ್ ಇಲ್ಲಿ ಏನು ಮಾಡ್ತಿದ್ದಾರೆ ನೋಡಿ ಅವರು. ಮರದಲ್ಲಿ ಫುಲ್ ಡ್ರೆಸ್ ತೋರ್ಸಮ್ಮ. ಬಿಲ್ವ ಪತ್ರೆಯನ್ನು ಕೇಳ್ತಿದ್ದಾರೆ. ಆಯಿತು, ಎದುರು ಬಿಸಿಲು ಹೊಡಿತಾ ಇತ್ತು ಫ್ರೆಂಡ್ಸ್. ಅಪ್ಪ, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಗಾಯ್ಸ್. ಬ್ಲಾಗ್ ಇದೆ ನೋಡಿ. ರಾಘವೇಂದ್ರ ದೇವಸ್ಥಾನಕ್ಕೆ ಹೋದ್ವಿ, ಏನೋ ಒಂದು ತೊಗೊಳೋದಿತ್ತು, ತೊಗೊಂಡ್ಬಿಟ್ಟು ಬಂದ್ವಿ. ಐತೆ ಏನಿದು ಒಂಚೂರು ಅರ್ಥವೇ ಆಗ್ತಿಲ್ಲ. ಬಿಲ್ವ ಪತ್ರೆ ಅಲ್ಲ, ಮುಳ್ಳೈತ ಅಂತ ಕೇಳ್ತಿರೋದು ನೀನು ಫಸ್ಟು. ಅಯ್ಯಯ್ಯ ಬೇಬಿ ಅಲ್ಲೇ ಐತಲ್ಲ ಬೇಬಿ, ಆ ಕಡೆ ಸೈಡು ಕೆಳಗಡೆನೆ ಐತ, ಆ ಕಡೆ ಸೈಡು ಹಿಂದೆ. ಇದು ಬಿಲ್ಪತ್ರನೇ ತಾನೇ? ನಿಂಗೆ ಗೊತ್ತು? ಅದು ನನಗೇನೋ, ನಾನು ಹಂಗೆ ಅನ್ಕೊಂತಿದ್ದೆ ಬಿಲ್ಪತ್ರ ಇದೆ ಅಂತ. ಕಾಯಿ ಐತರಲ್ಲಿ? ಇಲ್ಲ, ಅಲ್ಲೇನೋ ಒಂದು ಕಾಯಿ ಐತಲ್ಲ, ಅದೇನೋ ಬೇರೆ ಥರ ಕಾಯಿ ತೋರಿಸ್ತಾ ಇತ್ತಲ್ಲ. ಬಿಲ್ಪತ್ರೆ ಕಾಯಿ ರೌಂಡ್ ಇರೋದಲ್ವಾ? ಕೊಡಿಲ್ಲ ನಿಮಿಷ. ಬಿಲ್ಪತ್ರೆ ಒಂದೆಲ್ಲ ಒಂದು ಕಿತ್ಕೊಬಾರ್ದು. ಬಾರಯ್ಯ ಶನಿದೇವ ಬಂದೆನ್ನಾರಸಯ್ಯ, ಬಡವರ ಹೊರೆಯ ಕೇಳಿ ನೀನು ಕಾಪಾಡುವ ತಂದೆ. ಬಡವರ ಹೊರೆಯ ಕೇಳಿ ನೀನು ಕಾಪಾಡುವ ತಂದೆ. ಬಾರಯ್ಯ ಶನಿದೇವ ಬಂದೆನ್ನಾರಸಯ್ಯ, ಬಾರಯ್ಯ ಶನಿದೇವ ಬಂದೆನ್ನಾರಸಯ್ಯ, ಬಡವರ ಮೊರೆಯ ಕೇಳಿ ನೀನು ಕಾಪಾಡುವ ತಂದೆ. ಬಡವರ ಮೊರೆಯ ಕೇಳಿ ನೀನು ಕಾಪಾಡುವ ತಂದೆ. ಆಡುತ್ತ ಕರೆಯುವೆವು ನಾವು, ಬೇಡುತ್ತ ಕರೆಯುವೆವು. ಆಡುತ್ತ ಕರೆಯುವೆವು ನಾವು, ಬೇಡುತ್ತ ಕರೆಯುವೆವು. ಕುಣಿಯುತ್ತ ಬಾರೋ ನಲಿಯುತ್ತ ಬಾರೋ ಕಾಕವಾಹನನೇ. ಕುಣಿಯುತ್ತ ಬಾರೋ ನಲಿಯುತ್ತ ಬಾರೋ ಕಾಕ. ನಮ್ಮಮ್ಮ ಶನ್ಮಾತ್ಮೆ ದೇವ್ರದ್ದು ಸಾಂಗ್ ಆಡ್ತೀನಿ, ಹಾಡು ಹೇಳ್ತೀನಮ್ಮ ಅಂತಂದಂತು. ಸರಿ ಹಾಡಮ್ಮ, ನಮ್ಮ ನೆನಪಿಗೆ ಇಕ್ಕಂತೀವಿ ಅಂತ ನಾವು ವೀಡಿಯೋ ಮಾಡ್ಕೊತಾ ಇದ್ವಿ. ನಮ್ಮಮ್ಮ ಒಂದೇ ಹಾಡೋದಕ್ಕಿಂತ ಪಕ್ಕದಾಗ ಒಬ್ಬರು ಕೂತ್ಕೊಂಡ್ರೆ ಸ್ವಲ್ಪ ರಾಗ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನಾನು ಹೋಗಿ ಪಕ್ಕದಾಗ ಕೂತ್ಕೊಂಡು ಸುಮ್ಮನೆ ನಾನು ಗುಯ್ಗುಟ್ಟಿದೆ. ನಮ್ಮಮ್ಮ ಚೆನ್ನಾಗಿ ಆಡ್ತಾಯಿದ್ರು, ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು. ಮುಂದೆ ನಾವು ನೋಡ್ಕೋಬೋದು ನಮ್ಮಮ್ಮ ಈ ಥರ ಆಡ್ತಿದ್ರು ಅಂತ. ನೆನಪಿಗೆ ಅಂತ ಸ್ವಲ್ಪ ಮಾಡ್ಕೊಂಡಿದ್ದೀನಿ.
Ikut sama sampai. Nah, muncul. ಅದರ ಸಾಂಬಾರ್ ಅನ್ನ ಬೇಡ ಇಲ್ಲ ಮತ್ತೆ ಓವರ್ ಆಗಿ ಚಿಕ್ಕಮ್ಮ ಏನ ನಿಂಗೆ ಇವರು ಸಿಕ್ಕಷ್ಟು ನೀರು ಹಾಕ್ತಾರೆ. ನ್ಯಾಕೆ ಬದ್ರಿ ಹಿಡಿ ಆಗ್ತೈತಾ ಸಾಂಬಾರ್ ಅದೇನೆ ಇದು ಮಾಡಲಿ ನೆನಪಿ ಇಟ್ಕೊಂಡು ಸುಮ್ಮನೆ ಇಟ್ಕೊಂತೀವಿ. ನಿನಗೆ ಗೊತ್ತಾಗಿಲ್ಲ ಏನಂತ ನಂಗದು ಇವಾಗ ನೋಡಿರಲ್ಲ ಪರವಾಗಿಲ್ಲ ನೀವು ಅವ್ರು ಮಾತಾಡ್ತೀರ ಏನೋ ಮಾತಾಡೋದು ಸೈಲೆಂಟ್ ಹೋಗ್ತಾ ಇತ್ತು ಹೊಟ್ಟೆಗೆ. ಏನಮ್ಮ ಜಾಸ್ತಿ ಆಯ್ತಾ? ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಯಾರು ಅಂತ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಇಷ್ಟೇ ವಿಡಿಯೋ ಇವತ್ತು. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್.